ಫ್ರೆಂಡ್ಸ್, ನಾನಿವತ್ತು ಬೇಳೆ ಹೋಳಿಗೆನ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಬೌಲ್ಗೆ ಇವಾಗ ಕಣಕ ಕಲಿಸ್ಕೋಬೇಕು. ನಾನಿಲ್ಲಿ 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರಿಶಿನ, ಉಪ್ಪು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. 2 ಕಪ್ಪು ಚಿರೋಟಿ ರವೆನ ಫಸ್ಟು ಕಲಿಸ್ಕೋಬೇಕು. ಚಿರೋಟಿ ರವೆ ನೀರನ್ನ ಜಾಸ್ತಿ ಹೀರ್ಕೊಳ್ಳುತ್ತೆ, ಹಾಗಾಗಿ ಫಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, 1 ಚಿಟಿಕೆ ಅಷ್ಟು. ಸ್ವಲ್ಪ ಉಪ್ಪು 1 ಚಿಟಿಕೆ ಅಷ್ಟು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೆರಡು ನಿಮಿಷ ಬಿಡಬೇಕು. ಚಿರೋಟಿ ರವೆ ನೀಟಾಗಿ ನೀರನ್ನ ಹೀರ್ಕೊಳ್ಳುತ್ತೆ. 2 ನಿಮಿಷ ಆಗಿದೆ ನೋಡಿ, ನೀಟಾಗಿ ಮೆತ್ತಗಾಗಿದೆ, ನೀರನ್ನ ಚೆನ್ನಾಗಿ ಹೀರ್ಕೊಂಡಿದೆ. ಹಾಗೆ ಮೈದಾ ಹಾಕೋತಾ ಇದ್ದೀನಿ 1 ಕಪ್ಪಷ್ಟು. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಾರ್ದು. ಸ್ವಲ್ಪನೇ ನೋಡಿ ನೀರು ಹಾಕ್ಕೊಂಡು ಕಲಿಸ್ಬೇಕು. ಮೈದಾ ಅಷ್ಟಾಗಿ ನೀರನ್ನ ಅಬ್ಸರ್ವ್ ಮಾಡಲ್ಲ, ಚಿರೋಟಿ ರವೆ ನೀರನ್ನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಫಸ್ಟೇ ಚಿರೋಟಿ ರವೆ ಕಲಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ, 1 ಸೌಟಷ್ಟು ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡಬೇಕು. ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ಕಣಕ ಕಲಿಸ್ಕೊಂಡ್ಬಿಟ್ರೆ ನೆನೆಯುತ್ತೆ ನೀಟಾಗಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಸ್ಮೂತಾಗಿ ಕಲಸಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಬೇಕು. ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ 1.5 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ 3 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಫಸ್ಟು ತೊಗರಿಬೇಳೆನ ತೊಳೆದಿಟ್ಕೋಬೇಕು. ಕುಕ್ಕರ್ಗೆ ಹಾಕೋತಾ ಇದ್ದೀನಿ. 1-2 ಸರಿ ನೀಟಾಗಿ ತೊಳೆದಿಟ್ಕೋಬೇಕು. ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೀರು ಹಾಕೋಬೇಕು. 3 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. 1.5 ಲೋಟ ತೊಗರಿಬೇಳೆಗೆ 3 ಲೋಟದಷ್ಟು ನೀರು ಹಾಕೋಬೇಕು. ಇವಾಗ ಸ್ಟವ್ ಮೇಲಿಟ್ಟು 3 ವಿಷಲ್ ಆಗೋ ತನಕ ಕೂಗಿಸ್ಕೋಬೇಕು. ಇವಾಗ ತೊಳೆದಿಟ್ಕೊಂಡಿರೋಂಥ ಬೇಳೆನ ಸ್ಟವಲ್ಲಿ ಇಟ್ಕೋತಾ ಇದ್ದೀನಿ. 3 ವಿಷಲ್ ಆಗೋ ತನಕ ಕೂಗಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಕಲರಿಗೆ. ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಮೂರು ವಿಷಲ್ ಆಗಿದೆ. ಕುಕ್ಕರ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಕುಕ್ಕರ್ ಏರ್ ಪಾಸ್ ಆಗಿದೆ. ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೇಳೆ ನೀಟಾಗಿ ಬೆಂದಿದೆ. ಈ ರೀತಿ ಮೆತ್ತಗೆ ಬೇಯಿಸ್ಕೋಬೇಕು. ಕರೆಕ್ಟಾಗಿ ನೀರು ಹಾಕ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಅತಿ ನೀರು ಜಾಸ್ತಿನೂ ಹಾಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ರುಬ್ಬೋ ಅವಶ್ಯಕತೆ ಇರಲ್ಲ. ನೋಡಿ, 1-2 ನಿಮಿಷ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಮತ್ತೆ ಸ್ಟವ್ನ ಬಿಸಿಗಿಟ್ಕೊಂಡಿದ್ದೀನಿ. ಬೆಲ್ಲ ಹಾಕೋಬೇಕು. ಬೆಲ್ಲನ ಕ್ಲೀನ್ ಬೆಲ್ಲ ತೊಗೊಂಡ್ರೆ ಮತ್ತೆ ಸಪ್ರೇಟಾಗಿ ಏನು ಅದನ್ನು ಬೇಯಿಸ್ಕೊಂಡು ಸೋಸ್ಕೊಂಡು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲೇ ಕ್ಲೀನ್ ಬೆಲ್ಲ ತೊಗೋಬೇಕು. ನಾನಿಲ್ಲಿ ಒಂದು 2.5 ಅಚ್ಚಷ್ಟು ಬೆಲ್ಲ ಹಾಕೋತಾ ಇದ್ದೀನಿ.
ಸ್ವೀಟ್ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೋದು. ಕ್ಲೀನ್ಡ್ ಬೆಲ್ಲ ತೊಗೋಬೇಕು, ಕಲ್ಲೇನಿರಲ್ಲ. ಬೆಲ್ಲ ಕರಗ್ತಾ ನೋಡಿ ಸ್ವಲ್ಪ ತೆಳು ಆಗ್ತಾಯಿದೆ. ಒಂದು 10 ನಿಮಿಷ ಈ ರೀತಿ ಕುದಿಸ್ಕೋಬೇಕು. ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ. ಬೆಲ್ಲ ಹಾಕಿರೋದ್ರಿಂದ ಒಂದು 10 ನಿಮಿಷನಾರು ಚೆನ್ನಾಗಿ ಬೇಯಿಸ್ಕೋಬೇಕು. ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ. ಒಳ್ಳೆ ಘಮ ಬರ್ತಾ ಇದೆ. ಬೆಲ್ಲ ಮತ್ತು ಬೇಳೆ ಹಾಕಿರೋದ್ರಿಂದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಬೇಳೆಗೆ 2 ಪಟ್ಟಷ್ಟು ನೀರು ಹಾಕಿ ಬೇಯಿಸ್ಕೊಂಡ್ರೆ ಈ ಹದಕ್ಕೆ ಬರುತ್ತೆ. ಜಾಸ್ತಿನೂ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. 1:2 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಕಡಲೆಬೇಳೆನೂ ಮಾಡ್ತಾರೆ, ಆದರೆ ಬೇಳೆನಲ್ಲಿ ತೊಗರಿ ಬೇಳೆನಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದೇ ಸಮಯದಲ್ಲಿ ಇವಾಗ ಕಡಲೆನ ಪೌಡ್ರ್ ಮಾಡ್ಕೋಬೇಕು. 1-2 ಹಿಡಿಯಷ್ಟು ಕಡಲೆ ಹಾಕ್ಕೊಂಡ್ರೆ ಸಾಕು. ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಇದನ್ನು ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಕಡಲೆನ ಪೌಡ್ರ್ ಮಾಡ್ಕೊಂಡಾಗಿದೆ ನೋಡಿ. ಅದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕಿರಬೇಕು. ಇವಾಗ ಹೂರ್ಣ ರೆಡಿ ಆಗ್ತಾ ಇದೆ. ಸಾಕು, ಇಷ್ಟ ಆದರೆ ನೀಟಾಗಾಗಿದೆ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೋಬೇಕು, ಗಂಟಾಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಗೆ ಎಗರಿದ್ರೆ ಮಾತ್ರ ತುಂಬ ಬಿಸಿ ಇರುತ್ತೆ. ಹುಷಾರಾಗಿ ತಿರುಗಿಸ್ಕೋಬೇಕು. ಊರಿನ ಸ್ವಲ್ಪ ಕಮ್ಮಿನಲ್ಲಿ ಇಟ್ಕೋಬೇಕು. ಲಾಸ್ಟಲ್ಲಿ ಕುಟ್ಟಿಟ್ಕೊಂಡಿರೋಂಥ ಏಲಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹೂರಣ ರೆಡಿಯಾಗಿದೆ. ಫುಲ್ಲು ತಣ್ಣಗಾಗಬೇಕು. ಅಲ್ಲಿ ತನಕನೂ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ಕಣಕ ರೆಡಿಯಾಗಿದೆ ನೋಡಿ. ನೀಟಾಗಿ ನೆಂದಿದೆ. ಈ ರೀತಿ ಸ್ಮೂತಾಗಿರಬೇಕು, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಉಂಡೆ ಮಾಡ್ಕೋಬೇಕು. ಒಂದು ಮುಷ್ಟಿಯಷ್ಟು ತಗೊಂಡ್ರೆ ಸಾಕು. ಎಲ್ಲನೂ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಹೂರಣ ತಗೋತಾ ಇದ್ದೀನಿ. ಹೂರಣ ಫುಲ್ಲು ತಣ್ಣಗಾಗಿದೆ. ಇದನ್ನು ಅಷ್ಟೇ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಕವರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಕಣಕ ಹಾಕೋತಾ ಇದ್ದೀನಿ. ಕಣಕನ ಸ್ವಲ್ಪ ಹಿಂಗೆ ತಟ್ಕೋಬೇಕು, ಜಾಸ್ತಿ ಅಗಲಕ್ಕೆ ಮಾಡ್ಕೋಬಾರ್ದು. ಹೂರಣ ಹಾಕೋತಾ ಇದ್ದೀನಿ. ನಿಧಾನವಾಗಿ ಕವರ್ ಮಾಡ್ಕೋಬೇಕು.
ಇವಾಗ ಕೈಯಲ್ಲೇ ತಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೈ ಮಾಡ್ಕೋಬೇಕು. ನಿಮಗೆ ಎಷ್ಟು ತೆಳಗ್ ಬೇಕೋ ಅಷ್ಟು ನೀಟಾಗಿ ತಟ್ಕೋಬೋದು. ಇವಾಗ ಒಬ್ಬಟ್ಟು ತಟ್ಕೊಂಡಾಗಿದೆ, ತವಾಗ ಹಾಕೋಬೇಕು. ಒಂದು ತವನ ಬಿಸಿಗೆ ಇಟ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಸ್ವಲ್ಪ ಎಣ್ಣೆ ಹಾಕೋಬೇಕು. ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು, ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು. ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಸಾಕು, ಇಷ್ಟು ಬೇಯಿಸ್ಕೊಂಡ್ರೆ ನೋಡಿ ನೀಟಾಗಿ ಆಗಿದೆ. ಒಬ್ಬಟ್ಟು ರೆಡಿಯಾಗಿದೆ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.